ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸೋಮವಾರ ಸಂಜೆ ಹಂಗೆ ಪೂಜೆ ಮಾಡಿ ಹೊಸ್ಲು ಮುಂದೆ ದೀಪ ಹಚ್ಚಿ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ಶಿವಪ್ಪ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇವಾಗ ಕಾರ್ತಿಕ್ ಸೋಮವಾರಗಳು ನಡೀತಾ ಇದೆ ಅಲ್ವಾ, ಈ ಒಂದು ಮಾಸದಲ್ಲಿ ಸೋಮವಾರ ದಿನ ಸಂಜೆ ಟೈಮು ಹೊಸ್ಲು ಮುಂದೆ ದೀಪ ಹಚ್ಚಿ ಇಡಬೇಕು ಅಂತ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ಇವಾಗ ನಾನು ಸೋಮವಾರ ದಿನ ಸಂಜೆ ಪೂಜೆ ಮಾಡಿ ಹೊಸ್ಲು ಮುಂದೆ ದೀಪ ಹಚ್ಚಿ ಇಟ್ಟಿದ್ದೀನಿ. ಹಾಗೆ ತುಳಸಿ ಗಿಡನೂ ಅಷ್ಟೇ ಚೇಂಜ್ ಮಾಡಿದ್ದೀನಿ. ಹಳೆ ತುಳಸಿ ಗಿಡದಲ್ಲಿ ಕೆಲವು ಕೊಂಬೆಗಳು ಚೆನ್ನಾಗಿ ಗ್ರೀನರಿ ಆಗಿತ್ತು, ಇನ್ನು ಕೆಲವು ಕೊಂಬೆಗಳು ಒಣಗೋಗೋ ರೀತಿ ಇತ್ತು. ಸರಿಯಾಗಿ ಅದು ಎಲೆಗಳು ಚಿಗುರೊಡೆದು ಬೆಳೀತಾ ಇರಲಿಲ್ಲ. ಹಾಗಾಗಿ ಸರಿ ಆಯಿತು, ಇನ್ನು ತುಳಸಿ ಹಬ್ಬ ಬೇರೆ ಬರ್ತಾ ಇದೆ ಅಲ್ವಾ, ಹಬ್ಬಕ್ಕೆ ಬೇಕಾಗುತ್ತೆ ಅಂತಂದ್ಬಿಟ್ಟು ಟೆರೇಸ್ ಮೇಲೆ ನಮ್ಮದು ನಿಂಬೆಹಣ್ಣಿನ ಗಿಡ ಅಲ್ಲೇ ಬಿಟ್ಟಿದ್ವಿ. ಅದರಲ್ಲಿ ಮೊಳಕೆ ಹೊಡೆದು ಈ ಗಿಡ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದನ್ನು ತಗೊಂಬಂದು ಸಂಜೆ ಈವ್ನಿಂಗ್ ಹಂಗೆ ನಾನು ತುಳಸಿ ಗಿಡನ ಚೇಂಜ್ ಮಾಡಿದೆ. ನೆಕ್ಸ್ಟ್ ಇವಾಗ ಮಂಗಳವಾರ ಮಧ್ಯಾಹ್ನ ಹಂಗೆ ತುಳಸಿ ಹಬ್ಬಕ್ಕೆ ಕೆಲವೊಂದಷ್ಟು ಪೂಜಾ ಸಾಮಾನುಗಳನ್ನು ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ತುಳಸಿ ಹಬ್ಬಕ್ಕೆ ಎಷ್ಟು ಪೂಜಾ ಐಟಮ್ಸ್ ಬೇಕೋ ಅದನ್ನೆಲ್ಲ ತಗೊಂಬಂದು ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಮಣ್ಣಿನ ದೀಪಗಳು ಬೇಕಾಗುತ್ತಲ್ವಾ ದೀಪ ಹಚ್ಚೋದಕ್ಕೆ, ತುಳಸಿ ಗಿಡದ ಮುಂದೆ ಆಮೇಲೆ ಹೊಸ್ಲು ಮುಂದೆ ಎಲ್ಲ ಮಣ್ಣಿನ ದೀಪಗಳಲ್ಲಿ ಹಚ್ಚೋಣ ಅಂತಂದ್ಬಿಟ್ಟು ಇವಾಗ ಮಣ್ಣಿನ ದೀಪಗಳನ್ನು ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಫ್ರೈಡೇ ಟೈಮ್ ಎಲ್ಲ ಹೊಸ್ಲು ಮುಂದೆ ದೀಪ ಹಚ್ಚೋದಕ್ಕೆ ಬ್ರಾಸ್ ದೀಪಗಳನ್ನೇ ತಗೊಂಡಿದ್ದೀನಿ, ಅವುಗಳಿಂದಾನೇ ದೀಪ ಹಚ್ತಾ ಇರ್ತೀನಿ. ಇನ್ನು ಈ ರೀತಿ ಹಬ್ಬಗಳೇನಾದರೂ ಇತ್ತು ಅಂತಂದರೆ ನಾನು ಮಣ್ಣಿನ ದೀಪಗಳನ್ನು ಯೂಸ್ ಮಾಡ್ತೀನಿ. ಮೊದಲೆಲ್ಲ ಹೊಸ್ಲು ಮುಂದೆ ಮಣ್ಣಿನ ದೀಪಗಳನ್ನೇ ಇಡ್ತಾ ಇದ್ದೆ, ಆಮೇಲೆ ನಾನು ಚೇಂಜ್ ಮಾಡಿಕೊಂಡೆ ಬ್ರಾಸ್ ದೀಪಗಳನ್ನು. ಇವಾಗ ಈ ಮಣ್ಣಿನ ದೀಪಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಈ ಥರ ಹಬ್ಬಗಳ ಟೈಮಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಣ್ಣಿನ ದೀಪಗಳನ್ನು ತಗೊಂಡು ಕ್ಲೀನ್ ಮಾಡಿಕೊಂಡು ಹಬ್ಬಗಳ ಟೈಮಲ್ಲಿ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ದೀಪಗಳಲ್ಲಿ ಎಣ್ಣೆ ಒಂದು ಸ್ವಲ್ಪ ಅಂಟ್ಕೊಂಡಿರುತ್ತಲ್ವ, ಅದನ್ನು ಹಂಗೆ ವಾಶ್ ಮಾಡೋಕ್ಕೆ ಹೋದರೆ ಬೇರೆ ಪೂಜಾ ಐಟಮ್ಸ್ಗೆಲ್ಲ ಎಣ್ಣೆ ಎಲ್ಲ ಅಂಟ್ಕೊಳ್ಳುತ್ತೆ, ಆಮೇಲೆ ಬೇಗನೂ ಕ್ಲೀನ್ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಟಿಶ್ಯೂ ಪೇಪರನ್ನು ತಗೊಂಡು ದೀಪಗಳಲ್ಲಿ ಎಣ್ಣೆನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಪೂಜಾ ಐಟಮ್ಸನ್ನು ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ಪೂಜಾ ಐಟಮ್ಸ್ಗೆಲ್ಲ ಗಂಧ ಕುಂಕುಮ ಇಟ್ಟಿರ್ತೀನಲ್ವ, ಅದನ್ನು ಅಷ್ಟೇ ನೀರಿಂದ ಒಂದ್ಸಲ ತೊಳೆದು ಆಮೇಲೆ ಪೂಜಾ ಐಟಮ್ಸ್ನೆಲ್ಲ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇವನ್ನೆಲ್ಲ ಕ್ಲೀನ್ ಮಾಡದೆ ನಾವು ವಾಶ್ ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ ಪೂಜಾ ಐಟಮ್ಸು ಅಷ್ಟು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಹಾಗಾಗಿ ಈ ಪೂಜಾ ಐಟಮ್ಸನ್ನು ವಾಶ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಪ್ರಿಪ್ರೇಷನ್ ಕೆಲಸ ಇರುತ್ತೆ. ಈ ದೀಪಗಳಲ್ಲಿ ಬತ್ತಿನೆಲ್ಲ ತೆಗೆದು ಒಂದು ಟಿಶ್ಯೂ ಪೇಪರ್ ತಗೊಂಡು ಎಣ್ಣೆ ಎಲ್ಲ ಒರೆಸಿ ಆಮೇಲೆ ಕೆಲವೊಂದು ಪೂಜಾ ಐಟಮ್ಸ್ಗೆಲ್ಲ ಗಂಧ ಕುಂಕುಮ ಇಟ್ಟಿರೋದನ್ನೆಲ್ಲ ತೊಳೆದು ನೆಕ್ಸ್ಟು ಅಕ್ಕಿ ಎಲ್ಲ ಹಾಕಿರ್ತೀವಿ, ಅಕ್ಕಿನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟು ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಪ್ರಿಪ್ರೇಷನ್ ಕೆಲಸ ಮಾಡಿಕೊಂಡು ಆಮೇಲೆ ನೀಟಾಗಿ ಪೂಜಾ ಐಟಮ್ಸನ್ನು ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ನಾನು ಆದಷ್ಟು ಪೂಜೆಗಳಲ್ಲಿ ಹಿತ್ತಾಳೆ, ರಾಗಿ ಮತ್ತು ಬೆಳ್ಳಿ ಪೂಜಾ ಐಟಮ್ಸನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಸ್ಟೀಲನ್ನು ನಾನು ಆದಷ್ಟು ಕಡಿಮೆನೇ ಯೂಸ್ ಮಾಡೋದು. ಈ ಥರ ಪ್ಲೇಟ್ಸ್ನೆಲ್ಲ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದಕ್ಕೆ ಬ್ರಾಸ್ ಪ್ಲೇಟ್ ಇತ್ತು, ಅದನ್ನು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕೆಂಪಾರತಿ ಮಾಡೋದಕ್ಕೂ ಅಷ್ಟೇ ಬ್ರಾಸ್ ದೀಪಗಳು, ಆಮೇಲೆ ಬ್ರಾಸ್ ತಟ್ಟೆ ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಇನ್ನು ಏನಾದರೂ ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಹಿತ್ತಾಳೆ, ರಾಗಿ ಮತ್ತು ಬೆಳ್ಳಿ ತಟ್ಟೆಯನ್ನು ಯೂಸ್ ಮಾಡ್ತಾ ಇರ್ತೀನಿ. ಇವು ಮೂರರಲ್ಲಿ ನನಗೇನಾದರೂ ಸೈಜು ಸರಿ ಹೋಗಲಿಲ್ಲ ಅನ್ನೋ ಟೈಮಲ್ಲಿ ನಾನು ಸ್ಟೀಲ್ ಪ್ಲೇಟನ್ನು ಯೂಸ್ ಮಾಡ್ತೀನಿ. ಆದಷ್ಟು ಈ 3 ತಟ್ಟೆಗಳಲ್ಲೇ ಇಡ್ತಾ ಇರ್ತೀನಿ. ಒಂದು ವೇಳೆ ಏನಾದರೂ ಸೈಜು ಸರಿ ಹೋಗಲಿಲ್ಲ ಅಂತಂದರೆ ಆವಾಗ ಬೇಕಾದರೆ ಪೂಜೆಗಳಿಗಂತಲೇ ಬೇರೆ ಪ್ಲೇಟ್ಸನ್ನು ಇಟ್ಕೊಂಡಿದ್ದೀನಿ. ವುಡನ್ ಪ್ಲೇಟ್ ಆಗಿರ್ಬೋದು, ಆಮೇಲೆ ಇದೊಂದು ಜರ್ಮನ್ ಸಿಲ್ವರ್ ಥರ ಪ್ಲೇಟ್ ಬರುತ್ತಲ್ವ ಆ ಪ್ಲೇಟ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ತಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಆ ಪ್ಲೇಟ್ಸನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಪೂಜಾ ಐಟಮ್ಸ್ನೆಲ್ಲ ವಾಶ್ ಮಾಡಿ ಅದನ್ನು ಒರೆಸಿ ಇಟ್ಟಿದ್ದಾಯಿತು. ಇವಾಗ ನಾಳೆ ಬೆಳಗ್ಗೆ ತುಳಸಿ ಪೂಜೆಗೆ ಈ ದೀಪಗಳನ್ನು ಇಟ್ಟು ಅಲಂಕಾರ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಇಟ್ಟು ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತಾ ಅಂತಂದ್ಬಿಟ್ಟು. ಈ ದೀಪಗಳನ್ನು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನನ್ನ ನಾದ್ನಿಗೆ ಕೊಟ್ಟಿದ್ದು. ಇವುಗಳನ್ನ ಹಾಗೆ ಎತ್ತಿಟ್ಟಿದ್ದೆ, ಎಲ್ಲ ಹಾಕೋಣ ಇವುಗಳನ್ನ ಅಂತಂದ್ಬಿಟ್ಟು. ರೆಗ್ಯುಲರ್ ಯೂಸ್ ಮಾಡೋದಕ್ಕಾಗೋದಿಲ್ವಲ್ಲ, ಒಂದ್ಸಲ ಪಾರ್ಟಿಷನ್ ಹತ್ರ ಇಟ್ಟು ನೋಡಿದ್ದೆ ಇಲ್ಲಿ ಚೆನ್ನಾಗಿ ಕಾಣುತ್ತಾ ಅಂತಂದ್ಬಿಟ್ಟು. ಈ ಥರ ಹಬ್ಬಗಳ ಟೈಮಲ್ಲಿ ಆದರೆ ಯೂಸ್ ಮಾಡ್ಕೊಳ್ಬೋದು, ರೆಗ್ಯುಲರ್ ಆಗಿ ಯೂಸ್ ಆಗೋದಿಲ್ಲ ಇದು ಅಂತಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಆಮೇಲೆ ನನ್ನ ಹಸ್ಬೆಂಡು ನೆನಪಿಸಿದ್ರು, ದಿವ್ಯಾ ಕೊಟ್ಟಿರೋ ದೀಪಗಳಿದೆ ಅಲ್ವಾ ಅದನ್ನು ಇಡು ಅಂತಂದರು. ಹೌದಲ್ವಾ, ಆ ದೀಪಗಳಿದ್ದೆ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ ಅಂತಂದ್ಬಿಟ್ಟು ಇವಾಗ ತಗೊಂಡು ಹಾಗೆ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತಾ ಅಂತಂದ್ಬಿಟ್ಟು. ಚೆನ್ನಾಗಿ ಕಾಣ್ತು,
ಅಲಂಕಾರನೂ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು. ಇದ್ರ ಬದಿಗೆ ದೊಡ್ಡ ದೀಪಗಳು ಇಡಬೇಕಾಗಿತ್ತು ನಾನು. ಇವು ಇದ್ದಿದ್ದರಿಂದ ನಾನು ಈ ದೀಪಗಳನ್ನೇ ಇಟ್ಬಿಟ್ಟು ಅಲಂಕಾರ ಮಾಡಿದೆ. ನೆಕ್ಸ್ಟ್ ಇವಾಗ ನಾಳೆ ತುಳಸಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಹೋಗಿ ತೊಗೊಂಬಂದಿದ್ದೀವಿ. ನಲ್ಲಿಕಾಯಿ ಗಿಡ ಆಗಿರ್ಬೋದು, ಆಮೇಲೆ ಬೆಟ್ಟದ ನಲ್ಲಿಕಾಯಿಗಳಾಗಿರ್ಬೋದು, ಹೂಗಳಾಗಿರ್ಬೋದು, ಈ ರೀತಿಯಾಗಿ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಇವಾಗೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಬೆಟ್ಟದ ನಲ್ಲಿಕಾಯಿ ಕೊಂಬೆನ ತಗೊಂಡಾಗ ನಮ್ಮೂರಲ್ಲಿರೋ ಹರ್ಷಿತಕ್ಕ ಅವರನ್ನು ತುಂಬ ನೆನೆಸ್ಕೊಳ್ತಾ ಇದ್ದೆ. ಯಾಕಂದರೆ ಸಿಕ್ಕಾಪಟ್ಟೆ ರೇಟ್ಗಳು ಹೇಳ್ತಾ ಇದ್ರು. ಒಂದು ಕೊಂಬೆ ಕೊಟ್ಟರು, ಅದಕ್ಕೆ 100 ರೂಪೀಸ್ ಅಂತ ಹೇಳಿದ್ರು. ಅದು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಅಂತಂದರೆ, ಅವರು ಆ ಕೊಂಬೆಯಲ್ಲಿ ಎಷ್ಟು ಬೆಟ್ಟದ ನಲ್ಲಿಕಾಯಿಗಳಿರುತ್ತೋ ಅಷ್ಟು ರೇಟ್. ಅವರು ಜಾಸ್ತಿ ಇತ್ತು ಅಂತಂದರೆ 100 ರೂಪಾಯಿ, 120 ರೂಪಾಯಿ ಈ ರೀತಿಯಾಗೆಲ್ಲ ಹೇಳ್ತಾ ಇದ್ರು. ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ 80 ರೂಪಾಯಿ, ಇನ್ನೂ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂತಂದರೆ 50 ರೂಪಾಯಿ ಈ ರೀತಿಯಾಗಿ ಹೇಳ್ತಾ ಇದ್ರು. ಆಮೇಲೆ ಉದ್ದನೂ ಇತ್ತು. ನನಗೆ ಉದ್ದುದ್ದು ಕೊಂಬೆ ಕೊಟ್ಟರು, ಅದಕ್ಕೆ 100 ರೂಪೀಸ್ ಅಂತ ಹೇಳಿದ್ರು. ನನಗೆ ಇಷ್ಟೊಂದು ದೊಡ್ಡ ಕೊಂಬೆ ಏನಕ್ಕೆ, ನನಗೆ ಚಿಕ್ಕದಾಗಿರೋದು ಕೊಡಿ ಅಂತಂತಂದರೆ, ಇಲ್ಲ ಎಲ್ಲ ದೊಡ್ಡ ದೊಡ್ಡ ಕೊಂಬೆಗಳೇ ಇರೋದು ಅಂತಂದರು. ಇಲ್ಲ, ನಮ್ಮ ಮನೆಯಲ್ಲಿ ತುಳಸಿ ಗಿಡ ತುಂಬ ಚಿಕ್ಕದಾಗಿರೋದು ಕೊಡಿ ಅಂತಂದಿದ್ದಕ್ಕೆ ಇನ್ನೊಂದು ಕೊಟ್ಟರು. ಇನ್ನೊಂದಕ್ಕೆ 80 ರೂಪಾಯಿ ಅಂತ ಹೇಳಿದ್ರು. ಇದು ನನಗೆ ಜಾಸ್ತಿ ಆಗುತ್ತೆ, ಇದರಲ್ಲಿ ನಾನು ಆಫ್ ಕೊಡಿ ಅಂತ ಹೇಳಿದ್ದಕ್ಕೆ ಅವರು ಆಫ್ ಕೊಡೋಕ್ಕಾಗೋದಿಲ್ಲ ಅಂತಂದರು. ಸರಿ ಆಯಿತು, ಹುಡುಕಿ ಬೇರೆದು ಕೊಡಿ ಅಂತ ಕೇಳಿದ್ದಕ್ಕೆ ಇದು ಕೊಟ್ಟರು. ಇದಕ್ಕೆ 50 ರೂಪಾಯಿ ಹೇಳಿದ್ರು, ನಾನು 40 ರೂಪಾಯಿ ಕೊಟ್ಟೆ. ಇದರಲ್ಲಿ ನಾನು ಅರ್ಧ ಕಟ್ ಮಾಡಿ ಇಟ್ಟೆ. ಇಷ್ಟು ಏನಕ್ಕೆ ಅಂತಂದ್ಬಿಟ್ಟು ಒಂದು ಅರ್ಧ ಕಟ್ ಮಾಡಿಬಿಟ್ಟು ಇಟ್ಟಿದ್ದು. ಅವರೇ ಕಟ್ ಮಾಡಿಬಿಟ್ಟು ಕೊಡಿ ಒಂದು 20 ರೂಪೀಸ್ಗೆ ಅಂತಂದರೆ ಅವ್ರು ಕೇಳಲೇ ಇಲ್ಲ. ಸರಿ ಆಯಿತು, ನಮಗೆ ಅವಶ್ಯಕತೆ ಇದೆ, ತಗೊಳ್ಳೇಬೇಕು ಅಂತಂದ್ಬಿಟ್ಟು ನಾನು 40 ರೂಪಾಯಿ ಕೊಟ್ಟು ತೊಗೊಂಬಂದು ಹಾಫ್ ಕಟ್ ಮಾಡಿಬಿಟ್ಟು ಹಾಫ್ ಇಟ್ಟು ಪೂಜೆ ಮಾಡಿ ಇನ್ನೊಂದು ಹಾಫ್ನ ಪಾಟಲ್ಲಿ ಹಾಗೆ ನೆಟ್ಟಿದ್ದೀನಿ. ನೋಡೋಣ ಚಿಗುರೇನಾದರೂ ಬರುತ್ತೇನೋ ಅಂತಂದ್ಬಿಟ್ಟು. ಬಂದರೆ ಅಪ್ಪ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ ತೋಟದಲ್ಲಿ ಹಾಕೋಣ, ಇಲ್ಲ ಅಂತಂದರೆ ನಮ್ಮ ಅತ್ತೆ ಮನೆಯಲ್ಲಿ ಅಲ್ಲಿ ಮನೆ ಮುಂದೆ ಹಾಕೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಹಂಗೆ ಹೂಗಳೆಲ್ಲ ತೊಗೊಂಬಂದೆ. ಮಲ್ಲಿಗೆ ಹೂವು, ಆಮೇಲೆ ಸೇವಂತಿಗೆ ಹೂವು ಮತ್ತು ರೋಸು ಹೂವು ಎಲ್ಲ ತೊಗೊಂಬಂದೆ. ನೀವು ಕೇಳ್ತಾ ಇದ್ರಲ್ವ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ, ನೀವು ಯಾವ ರೀತಿಯಾಗಿ ಹಾರ ಮಾಡ್ತೀರಾ ವಿಡಿಯೋದಲ್ಲಿ ಒಂದ್ಸಲ ಶೇರ್ ಮಾಡಿ ಅಂತಂದ್ಬಿಟ್ಟು, ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಹಾರ ಮಾಡ್ತೀನಿ ಅಂತಂದ್ಬಿಟ್ಟು ಶೇರ್ ಮಾಡ್ತೀನಿ. ಈಗ ಬ್ಯಾಗಿಂದ ಎಲ್ಲ ವಸ್ತುಗಳನ್ನು ತೆಗೆದು ಅದ್ರ ಪ್ಲೇಸ್ಗೆ ಇಟ್ಬಿಡೋಣ. ಆಮೇಲೆ ದೇವ ಸಾಮಾನುಗಳಿಗೆ ಗಂಧ ಕುಂಕುಮ ಇಡೋಣ ಅಂತಂದ್ಬಿಟ್ಟು ಇವಾಗ ಈ ಕೆಲಸನ ಮಾಡ್ತಾ ಇದ್ದೀನಿ. ಯಾಕಂದರೆ ಹೂಗಳು ಒಂದು ಸ್ವಲ್ಪ ಪಾಡ್ಬಿಡುತ್ತೆ. ನಾನು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಅದನ್ನೆಲ್ಲ ತೊಗೊಂಡೋಗಿ ಇಡೋಷ್ಟರಲ್ಲಿ ಈ ಹೂಗಳು ಒಂದು ಸ್ವಲ್ಪ ಬಿಸಿ ಬಂದ್ಬಿಡುತ್ತೆ. ಮೊದಲು ಈ ವಸ್ತುಗಳನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಅಡುಗೆ ಮಾಡಿ ಊಟ ಎಲ್ಲ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಕೊನೆಯದಾಗಿ ಹೂಗಳನ್ನು ಒಲಿಯೋ ಕೆಲಸ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಎಲ್ಲ ದೀಪಗಳಿಗೂ ಬತ್ತಿನ ರೆಡಿ ಮಾಡಿ ಹಾಕ್ತಾ ಇದ್ದೀನಿ. ಹಂಗೆ ಆ ದೀಪದೊಳಗಡೆ ಒಂದು 5 ಅಕ್ಷತೆ ಕಾಳನ್ನು ಹಾಕಿ ಕೊನೆಯದಾಗಿ ಗಂಧ ಕುಂಕುಮ ಇಟ್ಟರೆ ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೆ. ತುಳಸಿ ಪೂಜೆಗೆ ಮಾತ್ರ ಎಷ್ಟು ಐಟಮ್ಸ್ ಬೇಕೋ ಅಷ್ಟು ಐಟಮ್ಸನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿಯಾಗಿ ವಾರದ ಪೂಜೆ ಆಗಿದ್ರೆ ಇಲ್ಲಿ ಒಂದು ರಾಶಿ ದೇವ್ರ ಸಾಮಾನುಗಳು ಕಾಣ್ತಾ ಇತ್ತು. ಇವಾಗ ಬರೀ ತುಳಸಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಲ್ವ, ಹಾಗಾಗಿ ಕಡಿಮೆ ಕಾಣ್ತಾ ಇದೆ. ಕೆಲಸನೂ ಅಷ್ಟೇ ಬೇಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಹಾಗೆ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಮಾನಸ ಅವರು ಕಮೆಂಟ್ ಮಾಡಿದ್ರು, ಈ ಮಂತ್ 14ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಲಾಸ್ಟ್ ಇಯರು ಸಹ ಅವರು ಕಮೆಂಟ್ ಮಾಡಿದ್ರಂತೆ. ಲಾಸ್ಟ್ ಇಯರು ನಾನು ವಿಶ್ ಮಾಡಿದ್ನಂತೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾನಸ ಅವರೇ. ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟ್ ಈಗ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಸಹ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಆ ವಿಡಿಯೋ ಎಲ್ಲ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ನಾಳೆ ಪೂಜೆಗೆ ಏನೇನು ಐಟಮ್ಸ್ ಬೇಕು ಅಂತಂದ್ಬಿಟ್ಟು ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಲಿಸ್ಟ್ ಪ್ರಕಾರ ಎಲ್ಲ ರೆಡಿ ಮಾಡಿ ಇವಾಗಲೇ ಇಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಐಟಮ್ಸು ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡಬೇಕಾದ್ರೆ ಏನು ಮರ್ತೋಗೋದಿಲ್ಲ. ಇಲ್ಲ ಅಂತಂದರೆ ಗಡಿಬಿಡಿಯಲ್ಲಿ ಆ ಒಂದು ಐಟಮ್ಸು ಈ
ಒಂದು ಐಟಮ್ಸು ಅಂತ ಮರ್ತು ಬಿಡ್ತೀವಿ. ಹಾಗಾಗಿ ಎಲ್ಲ ಐಟಮ್ಸು ನಾನು ಇಲ್ಲಿ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಐಟಮ್ಸನ್ನು ಹೊರಗಡೆಯಿಂದ ತೊಗೊಂಬರ್ಬೇಕಾಗಿತ್ತಲ್ವಾ, ಈ ರೀತಿಯಾಗಿ ಫ್ರೂಟ್ಸ್ ಆಗಿರ್ಬೋದು, ಎಲೆಗಳಾಗಿರ್ಬೋದು, ಇವನ್ನೆಲ್ಲ ಹೊರಗಡೆಯಿಂದ ತೊಗೊಂಬರ್ಬೇಕಾಗಿತ್ತು. ಒಂದು ಸೈಡಲ್ಲೆಲ್ಲ ಈ ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಒಂದು ಫೋಟೋ ತೊಗೊಂಡೋಗಿ ಎಲ್ಲ ಐಟಮ್ಸನ್ನು ತೊಗೊಂಬಂದೆ. ಆಮೇಲೆ ಮನೆಯಲ್ಲಿ ಏನೇನು ಐಟಮ್ಸನ್ನು ಎತ್ತಿಟ್ಕೊಳ್ಬೇಕೋ ಅದನ್ನು ಒಂದು ಸೈಡಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಆ ಲಿಸ್ಟ್ ಪ್ರಕಾರ ಎಲ್ಲನೂ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಒಂದೊಂದೇ ಐಟಮ್ಸನ್ನು ರೆಡಿ ಮಾಡಿ ಇಟ್ಟಿದ್ದಾದ್ಮೇಲೆ ಅಲ್ಲಿ ಹೋಗಿ ಟಿಕ್ ಮಾಡ್ತಾ ಇದ್ದೆ. ಅಂತಂದರೆ ಇವಾಗ ಫ್ರೂಟ್ಸ್ ತೊಗೊಂಬಂದಿದ್ದೀನಿ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಒಂದು ಸೈಡಲ್ಲಿ ಫ್ರೂಟ್ಸ್ ಇಡೋ ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ವೀಳ್ಯದೆಲೆಗಳು, ವೀಳ್ಯದೆಲೆಗಳನ್ನು ಅಷ್ಟೇ ತೊಗೊಂಬಂದಿದ್ದೀನಿ, ನೀಟಾಗಿ ತೊಳೆದು ಇವಾಗ ಒಂದು ಬಟ್ಟೆಯಲ್ಲಿ ಒರೆಸಿ ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಬೆಟ್ಟದ ನೆಲ್ಲಿಕಾಯಿಗಳು ಅಷ್ಟೇ, ಇದನ್ನು ಅಷ್ಟೇ ತೊಗೊಂಬಂದಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿಗಳನ್ನು ತೊಳೆದು ಇವಾಗ ನಾಳೆ ದೀಪ ಹಚ್ಚೋದಕ್ಕೆ ಯಾವ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿಗಳನ್ನು ಒಂದು ಸ್ವಲ್ಪ ಗುಣಿ ಬರೋ ಥರ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ದೀಪ ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಮೇಲೇ ಒಂದು ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ರೆ ದೀಪಗಳು ಅಷ್ಟಾಗಿ ಚೆನ್ನಾಗಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಗುಣಿ ಬರೋ ಥರ ಕಟ್ ಮಾಡಿ ಇಟ್ಕೊಂಡು ಇವಾಗ ಈ ಬೆಟ್ಟದ ನೆಲ್ಲಿಕಾಯಿಗಳಿಗೆ ಗಂಧ ಕುಂಕುಮನ ಇಡ್ತಾ ಇದ್ದೀನಿ. ಇನ್ನು ನಾನು ಈ ಗಂಧ ಕುಂಕುಮನ ಬೆಟ್ಟದ ನೆಲ್ಲಿಕಾಯಿ ಮೇಲೆ ಇಡ್ತಾ ಇದ್ದೀನಿ, ದೀಪ ಹಚ್ಚೋ ಕಡೆ ಇಡ್ತಾ ಇಲ್ಲ. ಯಾಕಂದರೆ ದೀಪ ಹಚ್ಚಿದಾಗ ಅಲ್ಲಿ ಅರ್ಶಿನ ಕುಂಕುಮ ಅನ್ನೋದು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಈ ಸಲ ಮೇಲೆ ಇಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಬಟ್ಟು ಇಟ್ಬಿಟ್ಟು, ಅಂದರೆ ಗಂಧದ ಒಂದು ಬಟ್ಟು ಆಮೇಲೆ ಕುಂಕುಮದ್ದು ಒಂದು ಬಟ್ಟು ಸಾಕು ಬಿಡು ಅಂತಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ವಲ್ಪ ದೊಡ್ಡದಾಗೇ ಇಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿಯಾಗಿ ಇಟ್ಟಿದ್ರಿಂದ. ನಾನು ಮದುವೆ ಆದಾಗಿಂದ ಪ್ರತಿ ವರ್ಷವೂ ತುಳಸಿ ಹಬ್ಬಕ್ಕೆ ಈ ರೀತಿಯಾಗಿ ಪ್ರಿಪ್ರೇಷನ್ ಕೆಲಸಗಳನ್ನು ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ನೀಟಾಗಿ ತುಳಸಿ ಹಬ್ಬನ ಮಾಡ್ತೀನಿ. ಲಾಸ್ಟ್ ಇಯರ್ ಮಾತ್ರ ತುಳಸಿ ಹಬ್ಬನ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನಾವು ಈ ಮನೆ ರಿಜಿಸ್ಟ್ರೇಷನ್ ಕೆಲಸದಲ್ಲಿದ್ವಿ. ಆಮೇಲೆ ಅಲ್ಲಿ ಲೀಸ್ ಮನೆನ ಖಾಲಿ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ವಿ. ಈ ಬ್ಯಾಂಕ್ ಕೆಲಸಗಳಾಗಿರ್ಬೋದು, ಆಮೇಲೆ ರಿಜಿಸ್ಟ್ರೇಷನ್ ಕೆಲಸಗಳಾಗಿರ್ಬೋದು, ಈ ಥರ ಕೆಲಸಗಳಲ್ಲಿ ನಮಗೆ ಟೈಮು ಎಷ್ಟೊತ್ತು ಬೀಳುತ್ತೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ನಾವು ಯಾವುದಾದ್ರೂ ಫೈಲನ್ನು ತೊಗೊಂಡು ವೆರಿಫಿಕೇಷನ್ಗೆ ಅಂತ ಬಂದ ಮೇಲೆ ಸಂಜೆ ಆಗಿಬಿಡ್ತಾಯಿತ್ತು. ಒಂದೊಂದು ಸಲ ಬೆಳಗ್ಗೆ ಬಂದಿದ್ದೀವಿ ಅಂದರೆ ಸಂಜೆವರೆಗೂ ಕಾಯ್ತಾ ಕೂರಬೇಕಾಗಿತ್ತು. ಹಾಗಾಗಿ ಆ ವರ್ಷ ಮಿಸ್ ಆಯಿತು. ಆಮೇಲೆ ಮದುವೆ ಆದ ಹೊಸದ್ರಲ್ಲಿ 1 ವರ್ಷ ಮಿಸ್ ಆಯಿತು. ಆವಾಗ ಅಜ್ಜಿ ಮನೆಯಲ್ಲೇ ಅವರು ಮಾಡಿದರು. ಆಮೇಲೆ ನಾವು ಸೆಕೆಂಡ್ ಇಯರ್ಗೆ ರೆಂಟ್ ಮನೆಯನ್ನು ಮಾಡ್ಕೊಂಡಿದ್ವಿ, ಅಲ್ಲಿ ಮಾಡಿದ್ವಿ. ಆಮೇಲೆ 3 ಇಯರ್ಸ್ ಲೀಸ್ ಮನೆಯಲ್ಲಿ ಆವಾಗಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದೆ. ಪ್ರತಿ ವರ್ಷವೂ ಒಂದೊಂದು ರೀತಿಯಾಗಿ ಕಾಣ್ತಾ ಇರುತ್ತೆ ತುಳಸಿ ಹಬ್ಬ ಅನ್ನೋದು. ಅದು ಹೆಂಗೆ ರೆಡಿ ಆಗುತ್ತೆ ಅಂತ ನಮಗೆ ಐಡಿಯಾ ಇರೋದಿಲ್ಲ. ರೆಡಿ ಆದಮೇಲೆ ಪ್ರತಿ ವರ್ಷವೂ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಅಂತಂದ್ಬಿಟ್ಟು ನನಗನ್ನಿಸ್ತು. ರೆಂಟ್ ಮನೆಯಲ್ಲಿದ್ದಾಗ ಬಾಲ್ಕನಿಯಲ್ಲೇ ಮಾಡಿದ್ದೆ. ಬಾಲ್ಕನಿ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಅಲ್ಲೇ ಮಾಡಿದ್ದೆ. ಆವಾಗ ಮಾವಿನ ತೋರಣ ಎಲ್ಲ ಕಟ್ಟಿ ಆಮೇಲೆ ತುಳಸಿದು ದೊಡ್ಡ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆವಾಗಲೂ ಅಷ್ಟೇ ನೈವೇದ್ಯ ಪಂಚಕಜ್ಜಾಯ ಎಲ್ಲ ಮಾಡಿದ್ದೆ. ಅದಾದಮೇಲೆ ಲೀಸ್ ಮನೆಗೆ ಬಂದ್ವಿ. ಆ ಲೀಸ್ ಮನೆಯಲ್ಲೂ ಅಷ್ಟೇ ಫಸ್ಟ್ ಇಯರ್ ಮಾಡಿದ್ವಿ, ಸೆಕೆಂಡ್ ಇಯರು ಮಾಡಿದ್ವಿ. ಥರ್ಡ್ ಇಯರ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಥರ್ಡ್ ಇಯರಲ್ಲಿ ನಾನು ಪೂಜೆ ಮಾಡಿರೋ ವಿಡಿಯೋನ ಹಾಕಿದ್ದೀನಿ. ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ. ನೆಕ್ಸ್ಟ್ ಇವಾಗ ಬೆಟ್ಟದ ನೆಲ್ಲಿಕಾಯಿಗಳಿಗೆಲ್ಲ ಗಂಧ ಕುಂಕುಮ ಇಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ಒಂದು ತಟ್ಟೆಗೆ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಓಂಕಾರ ಚಿಹ್ನೆಯನ್ನು ಬರೆದು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಈ ಬೆಟ್ಟದ ನೆಲ್ಲಿಕಾಯಿಗಳನ್ನೆಲ್ಲ ಜೋಡಿಸಿ ಇಡ್ತೀನಿ. ಬೆಳಗ್ಗೆ ನಾನು ತುಪ್ಪದ ದೀಪಗಳನ್ನು ಹಾಕಿ ದೀಪ ಹಚ್ತೀನಿ.
ಈಗ ನೋಡ್ತಾ ಇರ್ಬೋದು ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ಬೆಳಗ್ಗೆಗೆ ಇನ್ನೂ ಚೆನ್ನಾಗಿ ಜೋಡಿಸಿರ್ತೀನಿ ಹೂವು ಎಲ್ಲ ಇಟ್ಬಿಟ್ಟು. ಇವಾಗ ಇರಲಿ ಹಿಂಗೆ ಅಂತಂದ್ಬಿಟ್ಟು ಜೋಡಿಸಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಮೊದಲೆಲ್ಲ ನಾನು ದೀಪ ಹಚ್ಚೋ ಕಡೆನೇ ಅರಿಶಿನ ಕುಂಕುಮನ ಇಡ್ತಾಯಿದ್ದೆ. ಈ ಸಲ ಡಿಫ್ರೆಂಟಾಗಿ ಈ ರೀತಿಯಾಗಿ ಮಾಡಿದ್ದೀನಿ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ಒಂದು ತಟ್ಟೆಯಲ್ಲಿ ಕರ್ಪೂರ ಬೆಳಗೋದು, ಆಮೇಲೆ ದೀಪಗಳು, ಆಮೇಲೆ ಕರ್ಪೂರ, ಬೆಂಕಿ ಪೊಟ್ನ, ಆಮೇಲೆ ಮಣ್ಣಿನ ದೀಪಗಳು, ಒಂದು ಸ್ವಲ್ಪ ಅಕ್ಷತೆ ಕಾಳು, ಆಮೇಲೆ ತುಪ್ಪದ ದೀಪಗಳು ಇಲ್ಲಿ, ಆಮೇಲೆ ಅಗರಬತ್ತಿಗಳನ್ನು ಚುಚ್ಚೋದಕ್ಕೆ ಅಗರಬತ್ತಿ ಸ್ಟ್ಯಾಂಡು, ಆಮೇಲೆ ಕೆಂಪಾರತಿ ಮಾಡಿದ್ಮೇಲೆ ತುಪ್ಪದ ದೀಪಗಳು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಡಿಕೆ, ಆಮೇಲೆ ಅರಿಶಿನದ ಕೊಂಬು, ಆಮೇಲೆ ಅರಿಶಿನ, ಕುಂಕುಮ, ಗಂಧ, ರೋಸ್ ವಾಟ್ರು, ಎಣ್ಣೆ, ಅಕ್ಕಿ ಪುಡಿ, ಆಮೇಲೆ ಬಳೆಗಳು, ಬ್ಲೌಸ್ ಪೀಸು, ಈ ರೀತಿಯಾಗಿ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಆ ಲೀಸ್ಟ್ ಪ್ರಕಾರ ಎಲ್ಲ ತೆಗೆದು ಇಲ್ಲಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಅಲ್ಲೋಗಿ ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಏನನ್ನು ಮರಿಬಾರ್ದು ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಎಲ್ಲ ಕೆಲಸ ಮುಗೀತು. ನಾಳೆ ಪೂಜೆಗೆ ಎಲ್ಲ ಐಟಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲೇ ಕಿಚನ್ ಕೌಂಟರ್ ಟಾಪ್ ಮೇಲೇ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡ್ತೀನಲ್ವ, ಹಾಗಾಗಿ ಅಲ್ಲೇ ಇರಲಿ, ಆಮೇಲೆ ಎತ್ಕೊಂಡೋಗಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಕೊನೆಯದಾಗಿ ತುಳಸಿ ಪಾಟ್ಗೆ ಹಾಕೋದಕ್ಕೆ ಒಂದು ಸೇವಂತಿಗೆ ಹಾರನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಈ ಕೆಲಸ ಮಾಡ್ತಾ ಇದ್ದೀನಿ. ಗಿಡಕ್ಕೆ ಹಾಕೋದಕ್ಕೆ ನಾನು ಮಲ್ಲಿಗೆ ಹೂವನ್ನ ತೊಗೊಂಬಂದಿದ್ದೆ. ಆ ಹೂವನ್ನ ಹಾಕೋಣ, ಆಮೇಲೆ ಬಿಡಿ ಹೂವು ಇರುತ್ತಲ್ವ, ರೋಸು ಮತ್ತು ಸೇವಂತಿಗೆ, ಅದರಿಂದ ಅಲಂಕಾರ ಮಾಡೋಣ. ತುಳಸಿ ಪಾಟ್ಗೆ ಒಂದು ಸೇವಂತಿಗೆ ಹಾರನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿಯಾಗಿ ಹಾರನ ಹೊಲಿತೀನಿ ಅಂತಂದ್ಬಿಟ್ಟು ಹಾಗೆ ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಂಜು ಹಾರಗಳು, ಯಾವ ರೀತಿಯಾಗಿ ಹೊಲಿತೀರಾ ಅಂತಂದ್ಬಿಟ್ಟು ತೋರಿಸಿ ಅಂತಂದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಹೂಗಳನ್ನು ಹೊಲಿತಾ ಇದ್ದೀನಿ ಅಂತಂದ್ಬಿಟ್ಟು. ಸೂಜಿ ಇರುತ್ತಲ್ವಾ, ಸೂಜಿ ಫುಲ್ಲು ಆಗೋ ಹಾಗೆ ನಾವು ಹೂಗಳನ್ನು ಹೊಲ್ಕೋಬೇಕಾಗುತ್ತೆ. ಒಂದೊಂದೇ ಹೊಲಿದ್ರೆ ಗ್ಯಾಪ್ ಬಂದುಬಿಡುತ್ತೆ. ಈ ರೀತಿಯಾಗಿ ಸೂಜಿ ಫುಲ್ಲು ಒಂದು 5 ಹೂವು 6 ಹೂವು ಎಷ್ಟು ದೊಡ್ಡದಿರುತ್ತೋ ಸೂಜಿ ಅಷ್ಟರವರೆಗೂ ಒಂದು ಸ್ವಲ್ಪ ನಾವು ಎಳೆಯೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಉಳಿಸ್ಕೊಂಡು ಸೂಜಿ ಫುಲ್ಲು ನಾವು ಹೂಗಳನ್ನು ಹೊಲ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸೂಜಿಯಲ್ಲಿ ಒಂದು 5-6 ಹೂವನ್ನ ಹೊಲಿದ್ಬಿಟ್ಟು ಒಂದೇ ಸಲ ಎಳೆಯೋದ್ರಿಂದ ಗ್ಯಾಪ್ ಬರೋದಿಲ್ಲ, ತುಂಬ ಚೆನ್ನಾಗಿ ತಿಕ್ಕಾಗಿ ಕಾಣುತ್ತೆ ಹಾರಗಳು. ನೆಕ್ಸ್ಟ್ ಇವಾಗ ನಾನು ರೋಸ್ ಹೂವನ್ನ ಹೊಲಿತಾ ಇದ್ದೀನಿ. 4 ರೋಸ್ ಹೂವನ್ನ ಹೊಲಿತಾ ಇದ್ದೀನಿ, 4 ದಿಕ್ಕುಗಳಿಗೆ ಅಂತ. ಇವಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಾರಲ್ವ, ಆ ರೀತಿಯಾಗಿ ನಾನು 4 ರೋಸ್ ಹೂವನ್ನ ಹೊಲಿತಾ ಇದ್ದೀನಿ. ಆಮೇಲೆ ಇದನ್ನ ಶಾಸ್ತ್ರ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಂದ್ಬಿಟ್ಟು 4 ದಿಕ್ಕಿಗೆ ಹೊಲಿತಾ ಇದ್ದೀನಿ ಅಂತಂದ್ಬಿಟ್ಟು, ಅಂದರೆ ನಿಮ್ಗೊಂದು ಐಡಿಯಾ ಬರಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಹೇಳಿದ್ದು. 4 ರೋಸ್ ಹೂವನ್ನ 4 ದಿಕ್ಕುಗಳ ಥರ ನಾನು ಹೊಲಿತಾ ಇದ್ದೀನಿ ಅಂತಂದ್ಬಿಟ್ಟು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಹಾರ ಅನ್ನೋದು ತಿಕ್ಕಾಗಿ ಬರ್ತಾ ಇದೆ, ಗ್ಯಾಪ್ ಇಲ್ಲದೆ ಅಂತಂದ್ಬಿಟ್ಟು. ನೆಕ್ಸ್ಟು ನಾನು ಕಲ್ತ್ಕೊಂಡಿರೋ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಇವಾಗ ನಾನು ಸೇವಂತಿಗೆ ಹೂಗಳನ್ನು ಹೊಲಿತಾ ಇದ್ದೀನಲ್ವ, ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡಿ, ನಾನು ಹೂವನ್ನ ಕೆಳಗಡೆ ಮಾಡಿ ಹೊಲಿತಾ ಇದ್ದೀನಿ. ಒಂದು ಸೈಡ್ ಆ ರೀತಿಯಾಗಿ ಹೊಲಿತೀನಿ. ನೆಕ್ಸ್ಟು ಇನ್ನೊಂದು ಸೈಡ್ ಬಂದಾಗ ಯಾವ ರೀತಿಯಾಗಿ ಹೊಲಿತೀನಿ ಅಂತಂದರೆ, ಹೂವದ್ದು ಬುಡ ಅಂತ ಇರುತ್ತಲ್ವ, ಆ ಸೈಡಿಂದ ಹೊಲಿತೀನಿ. ನಾನು ತೋರಿಸ್ತೀನಿ, ನಿಮ್ಗೊಂದು ಐಡಿಯಾ ಅಂತ ಬರುತ್ತೆ. ಇವಾಗೆಲ್ಲ ನಾನು ಹೂವನ್ನ ಕೆಳಗಡೆ ಮಾಡಿ ಹೊಲಿದಿದ್ದು ಈ ಸೈಡೆಲ್ಲ ನೋಡ್ತಾ ಇರ್ಬೋದು. ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಹಾರ ಹಾಕಿದಾಗ ನೋಡ್ತಾ ಇರ್ಬೋದು ಇದು ಒಂದು ಸೈಡಿಗೆ ಬರುತ್ತೆ. ಇವಾಗ ಸೇವಂತಿಗೆ ಹೂಗಳೆಲ್ಲ ಮೇಲಕ್ಕೆ ಕಾಣ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸೈಡಿಗೆ ಬಂದಾಗ ನಾವು ಇದೇ ರೀತಿಯಾಗಿ ಫುಲ್ಲು ಹಾರನ ಹೊಲ್ಕೊಂಡ್ಬಿಟ್ರೆ ಒಂದು ಸೈಡಲ್ಲೆಲ್ಲ ಸೇವಂತಿಗೆ ಹೂಗಳೆಲ್ಲ ಮೇಲಕ್ಕೆ ಕಾಣ್ತಾ ಇರುತ್ತೆ, ಇನ್ನೊಂದು ಕಡೆ ಎಲ್ಲ ಸೇವಂತಿಗೆ ಹೂಗಳು ಕೆಳಗಡೆ ಕಾಣಿಸ್ತಾ ಇರುತ್ತೆ. ಆ ರೀತಿಯಾಗಿ ಹಾರಗಳು
ಮಾಡಿದ್ರೆ ಅಷ್ಟೊಂದು ಲುಕ್ಕಾಗಿ ಕಾಣೋದಿಲ್ಲ. ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಅದು ಅಂತಂದ್ಬಿಟ್ಟು, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಇವಾಗೆಲ್ಲ ನಾನು ಸೇವಂತಿಗೆ ಹೂಗಳನ್ನು ಕೆಳಗಡೆ ಮಾಡಿ ಹೊಲಿದಿದ್ದು, ನೆಕ್ಸ್ಟ್ ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಮೇಲ್ಗಡೆ ಮಾಡಿ ಹೊಲಿತೀನಿ ಅಂತಂದ್ಬಿಟ್ಟು. ಈಗ ನೋಡ್ತಾ ಇರ್ಬೋದು, ಆವಾಗಲೇ ಎಲ್ಲ ನಾನು ಸೇವಂತಿಗೆ ಹೂಗಳನ್ನು ಕೆಳಗಡೆ ಮಾಡಿ ಹೊಲಿದಿದ್ದಲ್ವಾ, ಇವಾಗ ನಾನು ಬುಡದಿಂದ ಹೊಲಿತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಹಾರಗಳನ್ನು ದೇವ್ರ ಫೋಟೋಸ್ಗೆ ಹಾಕಿದಾಗ ಎಲ್ಲ ಸೇವಂತಿಗೆ ಹೂಗಳು ಮೇಲಕ್ಕೇನೆ ಕಾಣ್ತಾ ಇರುತ್ತೆ. ಆವಾಗ ಹಾರ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ಸೇವಂತಿಗೆ ಹೂಗಳನ್ನು ಯಾವ ರೀತಿಯಾಗಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿಯಾಗಿ ಕೊನೆವರೆಗೂ ಹೊಲಿತಾ ಇದ್ದರೆ ಹಾರಗಳು ಅಷ್ಟಾಗಿ ಲುಕ್ಕಾಗಿ ಕಾಣೋದಿಲ್ಲ. ಇದು ನಾನು ತಿಳ್ಕೊಂಡಿರೋ ಟಿಪ್ಸು. ಬೇಕಿದ್ದರೆ ನೀವು ಅಬ್ಸರ್ವ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಮಧ್ಯದಲ್ಲಿ ರೋಸ್ ಹೂಗಳನ್ನು ಹಾಕಿದ್ದೀನಲ್ವ, ಆ ಕಡೆ ಒಂದು ರೋಸ್ ಹೂವು, ಈ ಕಡೆ ಒಂದು ರೋಸ್ ಹೂವು, ಸೆಂಟ್ರಿಗೊಂದು ರೋಸ್ ಹೂವು ಬರುತ್ತೆ. ಈ ಸೆಂಟ್ರಿಗಿರುತ್ತಲ್ವ ರೋಸ್ ಹೂಗಳು, ಒಂದು ಸೈಡ್ ನೋಡಿ ಸೇವಂತಿಗೆ ಹೂಗಳೆಲ್ಲ ಮೇಲಕ್ಕಿರುತ್ತೆ, ಇನ್ನೊಂದು ಸೈಡಲ್ಲಿ ನೋಡಿ ಸೇವಂತಿಗೆ ಹೂಗಳೆಲ್ಲ ಕೆಳಗಡೆ ಇರುತ್ತೆ. ಆವಾಗ ಅಷ್ಟಾಗಿ ಲುಕ್ಕಾಗಿ ಕಾಣೋದಿಲ್ಲ. ಅದೇ ನಾವು ಈ ರೀತಿಯಾಗಿ ಒಂದು ಸಲ ನಾವು ಹೂವನ ಕೆಳಗಡೆ ಮಾಡಿ ಹೊಲಿಬೇಕಾಗುತ್ತೆ. ಇನ್ನೊಂದು ಸೈಡಿಗೆ ಬಂದಾಗ ಹೂವನ ಮೇಲಕ್ಕೆ ಮಾಡಿ ಹೊಲಿಯೋದ್ರಿಂದ ಸೇವಂತಿಗೆ ಹಾರಗಳು ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಈ ಥರ ಹಾರಗಳನ್ನು ಹೊಲಿಯೋದಕ್ಕೆ ನಾನು ತಿಳ್ಕೊಂಡು ಫಾಲೋ ಮಾಡ್ತಾ ಇರೋ ಟಿಪ್ಸು. ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಂಜು, ಹೂವು ಹಾರ ಮಾಡೋದಕ್ಕೆ ನಿನಗೇನ ಚೆನ್ನಾಗಿ ಬರೋದು, ಇನ್ಯಾರಿಗೂ ಬರೋದಿಲ್ವಾ ಅಂತಂದ್ಬಿಟ್ಟು ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕೇಳಿದ್ರಿ ಹೂವು ಹಾರ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ಶೇರ್ ಮಾಡಿ ಅಂತಂದ್ಬಿಟ್ಟು, ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ತುಳಸಿ ಪೂಜೆಗೆ ಹಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.